ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮೂರಲ್ಲಿ ಮಾರಿ ಹಬ್ಬ ಮಾಡಬೇಕಾಗಿತ್ತು. ನೈಟು ಒಂದು 9 ಗಂಟೆ ಹಂಗೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ಎಲ್ಲ ಅಡುಗೆ ಪ್ರಿಪೇರ್ ಮಾಡ್ಕೊಬೇಕು ಅಂತ ಹುರುಳಿಕಾಳೆಲ್ಲ ಬೇಯಿಸಿಟ್ಟಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡಿದ್ರಾಯ್ತು ಅಂತ ಹುರುಳಿಕಾಳೆಲ್ಲ ಬೇಯಿಸಿಟ್ಟೋಗಿ ಬಂದಮೇಲೆ ಹುರುಳಿಕಾಳು ಹೂರಣ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ಅದಕ್ಕೆ ಸೀಕಾಯಿ ಹಿಟ್ಟು ಮಾಡಿ ಸಪ್ರೇಟು ಹುರುಳಿಕಾಳೆಲ್ಲ ಬೇಯಿಸಿಟ್ಕೋಬೇಕು. ಅದಕ್ಕೆ ಫಸ್ಟು ಎಲ್ಲ ಬೇರೆ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಬೇಗ ಅಡುಗೆ ಮಾಡಿಕೊಂಡು ಅಲ್ಲಿಗೆ ಎಡೆ ತೊಗೊಂಡೋಗ್ಬೋದಲ್ಲ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಕಡೆ ಸಾಂಬಾರೆಲ್ಲ ಕುದಿಯೋಕೆ ಇಟ್ಟಿದ್ದೆ. ಆವಾಗಲೇ ಖಾರ ರುಬ್ಬಿಟ್ಟು ಅದಕ್ಕೆ ಫಸ್ಟಿಗೆ ಹುರುಳಿಕಾಳು ಹಂಗೆ ಹೂರಣ ರುಬ್ಬಿಟ್ಕೊಂಡು ಇದು ಸೀಕಾಯಿ ಹಿಟ್ಟು, ಬೆಲ್ಲ ಮತ್ತು ಕಾಯಿ ಹಾಕಿ ಮಾಡಿಟ್ಟು ಇದಕ್ಕೆ ಒಗ್ಗರಣೆ ಹಾಕೋಂಗಿಲ್ಲ, ಬರೀ ಹಂಗೆ ಕಾಳು. ಆಮೇಲೆ ಸಾಂಬಾರು ಕುದಿಯೋಕೆ ಇಟ್ಟಿದ್ದೆ, ಅನ್ನಕ್ಕೆ ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೆ. ಆಮೇಲೆ ಎಡೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಒಂದು ತಟ್ಟೆಗೆ ಅನ್ನ, ಸಪ್ರೇಟ್ ಸಾಂಬಾರು ತೊಗೊಬೇಕು. ನಾನು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ. ಹುರುಳಿಕಾಳು ಹೂರಣಕ್ಕೆ ಸ್ವಲ್ಪ ಕಾಯಿ ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಂಡು ಸಪ್ರೇಟು ಹುರುಳಿಕಾಳು ಇಟ್ಕೊಂಡಿದ್ದೆ. ಇನ್ನೊಂದು ಬೇರೆ ಪಾತ್ರೆಯಲ್ಲಿ ಹಣ್ಣು, ಕಾಯಿ, ಗಂಧ, ಕಡ್ಡಿ, ಕರ್ಪೂರ ತಗೊಂಡೋಗ್ಬೇಕು. ಆಮೇಲೆ ಇಲ್ಲಿ ದೀಪ ತಂದಿಟ್ಟು ಪೂಜೆ ಮಾಡ್ತಾರೆ. ಮಾರಿ ಪೂಜೆಗೆ 2 ಹತ್ರ ದೀಪ ಇಡ್ತಾರೆ. ಹುಲ್ಲಾಕಿ ಹುಲ್ ಮೇಲೆ ಒಂದು ಬಿಳಿದು ಹೊಸ ಪಂಚೆ ತಂದು ಹಾಕಿ ಮುಂದೆಗಡೆ ದೀಪ ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಆ ದೀಪಗಳಿಗೆ 2 ಹತ್ರನೂ ಸ್ವಲ್ಪ ಎಡೆ ಇಟ್ಟು ಪೂಜೆ ಮಾಡಬೇಕು. ಇವತ್ತು ಕೋಳಿ ಸುಡ್ತಾರೆ. ಹಂಗಾಗಿ ಮಕ್ಳುಗಳೆಲ್ಲ ಹರಳು ಕಡ್ಡಿಗೆ ಬಟ್ಟೆ ಎಲ್ಲ ಸುತ್ಕೊಂಡು ಸ್ವಲ್ಪ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ತಗೊಂಬಂದಿರ್ತಾರೆ ಅದನ್ನು ಸುಡೋಕ್ಕೆ ಅಂತಲೇ. ಇದು ಭೂತಪ್ಪನ ದೇವಸ್ಥಾನದ ಕಡೆಯಿಂದ ಬರುತ್ತೆ ಒಂದು ದೀಪ. ಇನ್ನೊಂದು ನಮ್ಮೂರ ಪಕ್ಕದೂರವರು ತಂದು ಇಡ್ತಾರೆ. 2 ಊರಿಂದನೂ ಬರ್ತಾರೆ. ಆಮೇಲೆ ಸಾರಾಕೊಂಬಂದು ಆದಮೇಲೆ ಎಲ್ಲರೂ ಏನೇನು ಅಡುಗೆ ಮಾಡಿರ್ತಾರೆ, ಆಮೇಲೆ ಬಾಳೆಹಣ್ಣು, ಹಣ್ಣು, ಕಾಯಿ ಎಲ್ಲನೂ ಎಡೆ ಎಲ್ಲ ಪ್ರತಿಯೊಂದು ತಗೊಂಡು ಬರ್ತಾರೆ. ಬಂದಾದಮೇಲೆ ಫಸ್ಟು ಅವರು ಪೂಜೆ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಒಬ್ಬೊಬ್ಬರಾಗೆ ಬಂದು ಎಲ್ಲರೂ ಹೆಂಗಸ್ರುಗಳೆಲ್ಲ ಪೂರ್ತಿ ಅಲ್ಲಿ ದೇವ್ರ ಮುಂದಕ್ಕೆ ಈ ಕಡೆ ಇಟ್ಟಿರೋ ದೀಪಕ್ಕೆ ಆ ಕಡೆ ಇಟ್ಟಿರೋ ದೀಪಕ್ಕೆ ಎರಡಕ್ಕೂ ಕೆಲವೊಬ್ಬರು ಮುದ್ದೆನೂ ಮಾಡ್ಕೊಂಡು ಬರ್ತಾರೆ. ಕೆಲವೊಬ್ಬರು ಬರೀ ಅನ್ನ ಮಾತ್ರ ತರ್ತಾರೆ. ನಾನು ಅನ್ನ ಮಾಡ್ಕೊಂಡು ಹೋಗಿದ್ದೆ. ಮುದ್ದೆ ಆಮೇಲೆ ಅನ್ನ ಒಂದು ಹತ್ರ ಇಟ್ಟು ಸಾಂಬಾರು ಒಂದು ಪಾತ್ರೆಗೆ ಹಾಕಿ ಸಿಹಿಯಿಂದೆಲ್ಲ ಮಾಡಿರ್ತಾರಲ್ಲ ಅದೊಂದು ಸೈಡ್ ಇಟ್ಟು ಒಂದು ಹತ್ರ ಪೂಜೆ ಮಾಡಿಸ್ಕೊತಾರೆ. ಹಿಂಗೆ ಒಂದು ಎಲೆಯಲ್ಲಿ 2 ದೀಪದಲ್ಲೂ ಹರಳೆಣ್ಣೆ ಇರುತ್ತಲ್ಲ ಅದನ್ನು ಹಚ್ಚಿ ತಲೆಗೆ ಹಚ್ತಾರೆ. ಎಲ್ಲ 2 ದೀಪದಲ್ಲೂ ಹಚ್ಚಿಸ್ಕೊಂಡು ಬರಬೇಕು. ಆಮೇಲೆ ಮಕ್ಕಳೆಲ್ಲ ಕಾಯ್ತಾಯಿದ್ರು ಬೆಂಕಿ ಇದಕ್ಕೆ ಹಚ್ಕೊಂಡು. ಇನ್ನು ಅಲ್ಲಿ ಕೋಳಿ ಕುಯ್ದು ಈ ಕಡೆಗೆ ಎಸಿತಾರೆ. ಅದು ಅಂದರೆ ಸುಟ್ಟಾಗ ಸ್ಮೆಲ್ ಬರಬೇಕು, ಹಂಗೆ ಮಾಡೋದೇ ಪದ್ಧತಿ ಅಂತೆ. ಅದಕ್ಕೆ ಎಲ್ಲ ಮಕ್ಕಳು ಕಾಯ್ತಾಯಿದ್ರು. ಎಸೆದ ತಕ್ಷಣ ಪೂರ್ತಿ ಸುಟ್ಟಾಕೇ ಬಿಟ್ರು, ಕಪ್ಪಗಾಗೋಯ್ತು. ಏನಕ್ಕಪ್ಪ ಇದನ್ನು ನಡೆಸ್ಕೊಂಡು ಬಂದಿರೋದು ಅಂತಂದರೆ, ಈಗ ಊರಲ್ಲಿ ಹಸುಗಳನ್ನೆಲ್ಲ ಸಾಕಿರ್ತಾರಲ್ಲ, ಯಾವುದೇ ಕಾಯಿಲೆ ಕಸಲೆ ಬರ್ದಂಗೆ ದೇವರು ನೋಡ್ಕೊಳ್ಳಿ ಅಂತ, ಮಾರಮ್ಮ ನೋಡ್ಕೊಳ್ಳಿ ಅಂತ ಈ ಥರ ಒಂದು ಪದ್ಧತಿನ ನಡೆಸ್ಕೊಂಡು ಬರ್ತಾರೆ. ನಾನು ಮದುವೆ ಆಗಿ ಬಂದು 4-5 ವರ್ಷದಿಂದನೂ ನಾನು ನೋಡ್ಕೊಂಡು ಬಂದಿದ್ದೀನಿ. ಏನೋ ಒಂದು ಅಂದರೆ ಚೆನ್ನಾಗಿರುತ್ತೆ ಆ ಥರ ಮಾಡುವಾಗ. ಎಲ್ಲ ಊರವರೆಲ್ಲ ಒಟ್ಟಿಗೆ ಸೇರ್ತಾರೆ. ಅಟ್ಲೀಸ್ಟ್ 1 ತಿಂಗಳಿಗೋ ಇಲ್ಲ 1.5 ತಿಂಗಳಿಗೋ ಏನಾದರೂ ಒಂದು ಹಬ್ಬ ಮಾಡ್ತಾನೆ ಇರ್ತಾರೆ. ಚೆನ್ನಾಗಿರುತ್ತೆ ನೋಡೋಕ್ಕೂ. ಆಮೇಲೆ ಲಾಸ್ಟಿಗೆ ಜನ ತುಂಬ ಜಾಸ್ತಿ ಇದ್ದರು ಅಂತ ನಾನು ಲಾಸ್ಟಿಗೆ ಎಡೆ ಕೊಡೋಕೆ ಹೋದೆ. ಎಡೆ ಕೊಟ್ಟು ನಾನು ಇನ್ನೂ ಹರಳೆಣ್ಣೆ ಹಚ್ಚಿಸ್ಕೊಂಡು ಮನೆಗೆ ಹೊರಟು ಮತ್ತೆ 3 ಗಂಟೆ ರಾತ್ರಿಗೇ ನಮ್ಮ ಮನೆಯವ್ರು ಪಾದಯಾತ್ರೆ ಹೋಗಬೇಕು ಅಂತ ಹೊರಟಿದ್ರಲ್ಲ, ಅವ್ರ ಜೊತೆಯವರು ಗಂಡಸಿಂದ 3 ಗಂಟೆ ರಾತ್ರಿಗೇ ಬರ್ತಾಯಿದ್ರು. ಇನ್ನೇನು ಮನೆ ಹತ್ರ ಬರ್ತೀವಿ ಅಂತ ಹೇಳಿದ್ರಲ್ಲ, ಎದ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಅವ್ರು ಕಸ ಹೊಡೆದು ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಆಮೇಲೆ ಹಣ್ಣಿಟ್ಟಿದ್ದೆ, ಕಲ್ಲಂಗಡಿ ಹಣ್ಣು. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಅದು ತಣ್ಣಗಾಗಲಿ ಅಂದರೆ ಜಾಸ್ತಿ ಕೋಲ್ಡ್ ಆಗಿರುತ್ತಲ್ಲ, ಆರಲಿ ಅಂತ ಈಚೆ ಕಟ್ ಮಾಡಿ ಇಡ್ತಾಯಿದ್ದೆ. ಅವರೂ ಬಂದರು. ಅವ್ರು ಬರೋ ಅಷ್ಟೊತ್ತಿಗೆ 4-4:15 ಆಗಿತ್ತು. ಅವ್ರು 3 ಗಂಟೆಲೇ ಹೇಳಿದರು ಬರ್ತೀವಿ ಅಂತ. ನಮ್ಮ ಮನೆಯವರು ಅವ್ರ ಜೊತೆಗೆ ಹೊರಡ್ತೀನಿ ಮಧ್ಯಾಹ್ನ. ಅವ್ರು ಮತ್ತೆ ಇಲ್ಲಿ ಬೂದೇಶ್ವರ ಮಠ ಇದೆ ನಮ್ಮೂರ ಹತ್ರನೇ, ಅಲ್ಲಿ ಆಲ್ಟ್ ಆಗ್ತೀವಿ. 3 ಗಂಟೆ ಹಂಗೆ ಹೊರಡ್ತೀವಿ ಅಲ್ಲಿಂದ. ನೈಟು ಮಿಡ್ನೈಟ್ ಬೆಳಗಿನ ಜಾವ ಬೇಲೂರಿಗೆ ಹೋಗೋಕ್ಕೆ ಸರಿಯಾಗುತ್ತೆ ಅಂತ ಹೊರಡ್ತಾಯಿದ್ರು. ಅದಕ್ಕೆ ಅವರು ಬಂದರು. ಅವ್ರಿಗೂ ಸ್ವಲ್ಪ ಬಿಸಿನೀರು ಕೊಟ್ಟೆ, ಅಂದರೆ ಥಂಡಿಲಿ ನಡ್ಕೊಂಡು ಬಂದಿರ್ತಾರಲ್ಲ ಹಂಗಾಗಿ. ಆಮೇಲೆ ಇಬ್ಬರು ಹೋಗಿ ಹಾಲು ಕರೆದ್ವಿ. ನಾನು ಹಾಲು ಹಾಕಿ ಬಂದೆ. ನಮ್ಮ ಮನೆಯವರು ಹಾಲು ತೆಗೆದಿಟ್ಟಿದ್ರು. ನನ್ನ ಮಗ ಇನ್ನೂ ಎದ್ದಿರಲಿಲ್ಲ. ಅವನು ಎದ್ದೇಳೋ ಅಷ್ಟರಲ್ಲೆಲ್ಲ ಕೆಲಸ ಮುಗಿಸ್ಕೊಂಡ್ರೆ ಆಗುತ್ತೆ ಅಂತ ಅವ್ರಿಗೂ ಬಿಸಿ ಬಿಸಿ ಕಾಫಿ ಕೊಟ್ಟೆ. ಕಾಫಿ ಕುಡಿದು ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತು ಮಲಗಿದ್ರು. ಒಂದು 6 ಗಂಟೆವರೆಗೂ ಮಲಗಿದ್ರಷ್ಟೇ. ಕಾಫಿ ಕೊಟ್ಟ ತಕ್ಷಣ ಹೋಗ್ತೀವಿ ಅಂತ ಹೇಳಿದರು. 6:15 ಆಯಿತು ನಾನು ಹಾಲು ಹಾಕಿ ಬರೋ ಅಷ್ಟರಲ್ಲಿ. ಕಾಫಿ ಕೊಟ್ಟಮೇಲೆ ಅವರು ಕುಡ್ಕೊಂಡು ಅಲ್ಲೇ ತಿಂಡಿ ತಿಂತೀವಿ ಅಂತ ಹೋದರು.
ಆಮೇಲೆ ನಮ್ಮ ಮನೆಯವ್ರೂ 3 ಗಂಟೆಗೆ ಎಲ್ಲ ಹಸುಗಳಿಗೆ ಮೇವು ತಂದಿಟ್ಟು ರೆಡಿ ಮಾಡಿ ಅವರೂ ಹೊರಟರು. ನನಗೆ ಈ ಸರಿ ಸ್ವಲ್ಪ ಬೇಜಾರಾಯಿತು. ಏನಕ್ಕಂದರೆ ನಾನು ಒಂದು ವರ್ಷ ಅವ್ರ ಜೊತೆ ಹೋಗಿದ್ದೆ, ಚೆನ್ನಾಗಿತ್ತು. ಅಂದರೆ ಹೋಗುವಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಮೆಮೊರಿ ಚೆನ್ನಾಗಿರುತ್ತೆ. ಅಂದ್ಕೊಂಡಿದ್ದು ಆಗುತ್ತೆ ಅನ್ನೋದೊಂದು ನಂಬಿಕೆ. ಅದಕ್ಕೆ ಈ ಸರಿನಾದರೂ ಅವರಾದರೂ ಹೋಗಿ ಬರಲಿ, ಹಸುಗಳು ಮೇಂಟೈನ್ ಮಾಡೋಕೆ ಒಬ್ರು ಇರಲೇಬೇಕು ಅಂತ ನಾನು ಉಳ್ಕೊಂಡು ಅವ್ರನ್ನ ಕಳಿಸ್ದೆ. ಅವರೂ ನೈಟ್ ಬೆಳಗಿನ ಜಾವ ಅಷ್ಟೊತ್ತಿಗೆ ಹೋಗ್ತಾರೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.